ಪ್ರಿಯ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ಬಾಲಬಾಲೆಯರಿಗೆ ಬಾಹ್ಯಾಕಾಶ ಪುಸ್ತಕ ಮಾಲೆ ಈ ಸರಣಿಯ 15ನೇ ಸರಣಿಕೆಯನ್ನು ನಾನು ಓದುತ್ತಿದ್ದೇನೆ. ವಿಷಯ ಪ್ರೊಫೆಸರ್ ಸತೀಶ್ ಧವನ್, ಗುರು, ವಿಜ್ಞಾನಿ, ಸಂಶೋಧಕ, ಚಿಂತಕ, ಮಾರ್ಗದರ್ಶಕ. ಇದನ್ನು ಬರೆದವರು ಪ್ರಸಾದ್ BS. ಪ್ರಿಯ ವೀಕ್ಷಕರೇ, ಎಂದಿನಂತೆ ಅಧ್ಯಕ್ಷರ ಸಂದೇಶ, ನಿರ್ದೇಶಕರ ಸಂದೇಶ ಮತ್ತು ಸಂಪಾದಕ ಮಂಡಳಿಯ ಲೇಖನ ಒಂದೇ ಆಗಿರುವುದರಿಂದ ನಾನು ಓದುವುದಕ್ಕೆ ಹೋಗುವುದಿಲ್ಲ. ಲೇಖಕರ ಮಾತು. ಬಾಲಬಾಲೆಯರಿಗೆ ಬಾಹ್ಯಾಕಾಶ ವಿಜ್ಞಾನದ ಮೂಲಭೂತ ಅಂಶಗಳನ್ನು ತಿಳಿಸುವ ಸಲುವಾಗಿ ಇಸ್ರೋ ಸಂಸ್ಥೆಯು UR ರಾವ್ ಉಪಗ್ರಹ ಕೇಂದ್ರವು ಕಿರು ಪುಸ್ತಕಗಳನ್ನು ಪ್ರಕಟಿಸುತ್ತಿರುವ ಈ ಪ್ರಯತ್ನದಲ್ಲಿ ಇಸ್ರೋ ಬಗ್ಗೆಯೇ ಮಕ್ಕಳಿಗೆ ಪರಿಚಯ ಮಾಡಿಕೊಡುವುದು ಈ ಪುಸ್ತಕದ ಉದ್ದೇಶವಾಗಿದೆ. ಭಾರತದಲ್ಲಿ ಬಾಹ್ಯಾಕಾಶ ವಿಜ್ಞಾನದ ಕನಸು ಕಂಡು ಅದಕ್ಕೆ ಅಡಿಪಾಯ ಹಾಕಿದವರು ಡಾಕ್ಟರ್ ವಿಕ್ರಮ್ ಸಾರಾಭಾಯಿ. ಭಾರತದ ಬಾಹ್ಯಾಕಾಶ ಕ್ಷೇತ್ರವನ್ನು ಮುನ್ನಡೆಸಿ ಇಡೀ ವಿಶ್ವವೇ ಬೆರಗಾಗುವಂಥ ಸಾಧನೆ ಮಾಡಿದವರು ಪ್ರೊಫೆಸರ್ ಸತೀಶ್ ಧವನ್. ಜೊತೆಯಲ್ಲಿಯೇ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು 19 ವರ್ಷಗಳ ಕಾಲ ನಿರ್ದೇಶಿಸಿದ ಶ್ರೇಷ್ಠ ಅಧ್ಯಾಪಕರು ಹಾಗೂ ವಿಜ್ಞಾನಿಯಾಗಿದ್ದರು. ಈ ಎರಡು ಸಂಸ್ಥೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಖ್ಯಾತಿಗೊಳ್ಳಲು ಪ್ರೊಫೆಸರ್ ಸತೀಶ್ ಧವನ್ ಅವರ ಪರಿಶ್ರಮವೇ ಕಾರಣ. ಭಾರತದಲ್ಲಿ ಬಾಹ್ಯಾಕಾಶ ವಿಜ್ಞಾನಕ್ಕೆ ಭದ್ರ ತಳಪಾಯ ಹಾಕಿಕೊಟ್ಟ ಸತೀಶ್ ಧವನ್ರವರ ಬಾಲ್ಯ, ಜೀವನದ ಘಟನಾವಳಿಗಳು, ಕಾರ್ಯವೈಖರಿ ಮತ್ತು ಸಾಧನೆಯ ಬಗ್ಗೆ ಸಂಕ್ಷಿಪ್ತವಾಗಿ ಈ ಪುಸ್ತಕದಲ್ಲಿ ವಿವರಿಸಲಾಗಿದೆ. ಬಾಲಬಾಲೆಯರಲ್ಲಿ ವಿಜ್ಞಾನ, ಬಾಹ್ಯಾಕಾಶ ಹಾಗೂ ಉಪಗ್ರಹಗಳ ಮತ್ತು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಮಹನೀಯರ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯ ತಿಳಿದುಕೊಳ್ಳುವ ಆಸಕ್ತಿ ಮೂಡಿಸಿದರೆ ಈ ಪುಸ್ತಕದ ಗುರಿ ಸಾಧಿಸಿದಂತಾಗುತ್ತದೆ. ಇಂದಿನ ಮಕ್ಕಳು ಮುಂದೆ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಸಂಶೋಧನೆಗಳನ್ನು ಕೈಗೊಂಡು ಜನಸಾಮಾನ್ಯರ ಜೀವನವನ್ನು ಉತ್ತಮಗೊಳಿಸಲಿ ಎಂದು ಆಶಿಸುವೆ. ಈ ಪುಸ್ತಕ ಬರೆಯಲು ಅವಕಾಶವಿತ್ತ UR ರಾವ್ ಉಪಗ್ರಹ ಕೇಂದ್ರದ ನಿರ್ದೇಶಕರಾದ ಶ್ರೀ M. ಶಂಕರನ್ ರವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈ ಪುಸ್ತಕ ಸರಣಿಯ ಸಂಪಾದಕ ಮಂಡಳಿಯ ಅಧ್ಯಕ್ಷರಾದ ಶ್ರೀ ರಾಮನಗೌಡ V. ನಾಡಗೌಡ ಹಾಗೂ ಸಂಸ್ಥೆಯ ಎಲ್ಲ ಹಿರಿಯರಿಗೆ ಹಾಗೂ ಸಹೋದ್ಯೋಗಿಗಳಿಗೂ ನಮನಗಳು. ಈ ಪುಸ್ತಕ ಬರೆಯಲು ಸಹಕರಿಸಿದ ನನ್ನ ಶ್ರೀಮತಿ ಅರ್ಚನಾ ಮತ್ತು ನನ್ನ ಕುಟುಂಬದವರಿಗೂ ಆಭಾರಿಯಾಗಿರುತ್ತೇನೆ. ಉತ್ತಮ ರೀತಿಯಲ್ಲಿ ಪುಸ್ತಕ ಬರೆಯಲು ಪ್ರೋತ್ಸಾಹಿಸಿದ ಶ್ರೀ ಶಿವಪ್ರಕಾಶ್ B. ಹಾಗೂ ಡಾಕ್ಟರ್ ಬೇರಾ ನಾಗೇಂದ್ರರಿಗೆ ನಾನು ಚಿರಋಣಿಯಾಗಿದ್ದೇನೆ. ಪ್ರಸಾದ್ BS. ಪ್ರಸ್ತಾವನೆ. ಭಾರತದ ಬಾಹ್ಯಾಕಾಶ ಸಂಸ್ಥೆಯು ಉಪಗ್ರಹಗಳಿಂದ ಸಂವಹನ, ಸಮೂಹ ಸಂಪರ್ಕ, ಪ್ರಸಾರ, ಗ್ರಾಮೀಣ ಶಿಕ್ಷಣ, ಕೃಷಿ, ಉಪಗ್ರಹಗಳು ರವಾನಿಸುವ ಚಿತ್ರಗಳಿಂದ ಮಳೆ, ಬೆಳೆ ಸಮೀಕ್ಷೆ, ವಾತಾವರಣ ಮುನ್ಸೂಚನೆ, ಪ್ರಕೃತಿ ವಿಕೋಪ ಸನ್ನಿವೇಶಗಳ ನಿರ್ವಹಣೆ, ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆ ಹಾಗೂ ಅಭಿವೃದ್ಧಿ, ನೆರೆ ನಿಯಂತ್ರಣ, ಟೆಲಿಮೆಡಿಸಿನ್ ಹೀಗೆ ಹಲವಾರು ಕ್ಷೇತ್ರಗಳಿಗೆ ಸೇವೆಗಳನ್ನು ಒದಗಿಸುತ್ತಿದೆ. ಇಸ್ರೋ ಸಂಸ್ಥೆಯು ಜನಸಾಮಾನ್ಯರ ಸೇವೆಗಾಗಿ, ದೇಶದ ಭದ್ರತೆಗೆ ಹಾಗೂ ಸರ್ವತೋನ್ಮುಖ ಅಭಿವೃದ್ಧಿಗಾಗಿ ಹಲವಾರು ಉಪಗ್ರಹಗಳ ಅಭಿವೃದ್ಧಿಪಡಿಸಿ ಸೇವೆಯನ್ನು ನೀಡುತ್ತಿದೆ. ಅಲ್ಲದೆ ಅನ್ಯ ಗ್ರಹಗಳ ಅನ್ವೇಷಣೆಯ ಸವಾಲಿನ ಯೋಜನೆಗಳನ್ನು ಮಾಡಿ ಉತ್ತಮ ಫಲಿತಾಂಶ ಪಡೆದು ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಕೀರ್ತಿ ಪತಾಕೆಯನ್ನು ಹಾರಿಸಿದೆ. ಭಾರತದಲ್ಲಿ ಬಾಹ್ಯಾಕಾಶ ಯೋಜನೆಯ ಕನಸು ಕಂಡಿದ್ದು ಭಾರತದ ಬಾಹ್ಯಾಕಾಶ ಪಿತಾಮಹ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ. ಬಾಹ್ಯಾಕಾಶ ಆಧಾರಿತ ಯೋಜನೆಗಳು ಮನುಕುಲದ ಒಳಿತಿಗೆ, ದೇಶದ ಅಭಿವೃದ್ಧಿಗೆ, ಶಾಂತಿಯುತ ಬಳಕೆಗೆ ನೆರವಾಗಬೇಕೆಂಬುದು ಡಾಕ್ಟರ್ ವಿಕ್ರಮ್ ಸಾರಾಭಾಯಿಯವರ ಆಶಯವಾಗಿತ್ತು. ಅವರ ನೇತೃತ್ವದಲ್ಲಿಯೇ ಭಾರತದ ಅಣುಶಕ್ತಿ ಇಲಾಖೆಯ ಅಡಿಯಲ್ಲಿ 1969 ಆಗಸ್ಟ್ 15ರಂದು ಭಾರತೀಯ ಬಾಹ್ಯಾಕಾಶ ಸಂಸ್ಥೆಯನ್ನು ಸ್ಥಾಪಿಸಲಾಯಿತು. ಸಾರಾಭಾಯಿಯವರ ಅಕಾಲಿಕ ಮರಣದ ನಂತರ ಭಾರತದ ಬಾಹ್ಯಾಕಾಶ ಕ್ಷೇತ್ರವನ್ನು ಮುನ್ನಡೆಸಿ ಇಡೀ ವಿಶ್ವವೇ ಬೆರಗಾಗುವಂತಹ ಸಾಧನೆ ತೋರಿಸಿದ್ದು ಪ್ರೊಫೆಸರ್ ಸತೀಶ್ ಧವನ್. ಸಾರಾಭಾಯಿಯವರ ಕನಸಿನ ಮಗ್ಗನ್ನು ಅರಳುವಂತೆ ಮಾಡಿದವರು ಪ್ರೊಫೆಸರ್ ಸತೀಶ್ ಧವನ್. ಪ್ರೊಫೆಸರ್ ಸತೀಶ್ ಧವನ್ ರವರ ಬಾಲ್ಯ ಮತ್ತು ವಿದ್ಯಾರ್ಜನೆಯ ದಿನಗಳು. ಪ್ರೊಫೆಸರ್ ಸತೀಶ್ ಧವನ್ ರವರು ಸೆಪ್ಟೆಂಬರ್ 25, 1920ರಂದು ದೇವಿದಯಾಳ್ ಧವನ್ ಮತ್ತು ಲಕ್ಷ್ಮೀ ಖೋಸ್ಲಾ ದಂಪತಿಗಳ ಎರಡನೇ ಮಗನಾಗಿ
ಜನಿಸಿದರು. ತಂದೆ ದೇವಿ ದಯಾಳ್ ಧವನ್ರವರು ಸ್ವತಂತ್ರ ಪೂರ್ವದ ಪಂಜಾಬ್ ಪ್ರಾಂತದಲ್ಲಿ ವಕೀಲ ವೃತ್ತಿ ಆರಂಭಿಸಿ ನಂತರ ಬಡ್ತಿ ಮೇಲೆ ಲಾಹೋರಿನ ಉಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿದ್ದರು. ದೇವಿ ದಯಾಳ್ ಧವನ್, ಲಕ್ಷ್ಮೀ ಖೋಸ್ಲಾ ದಂಪತಿ. ಸತೀಶ್ ಧವನ್ರವರ ತಾತ ಧೋನಿ ಚಂದ್ ಖೋಸ್ಲಾ, ತಾಯಿಯ ತಂದೆ ರವರು ಕಾಶ್ಮೀರ ಪ್ರಾಂತ್ಯದ ಮುಖ್ಯ ಆರೋಗ್ಯ ಅಧಿಕಾರಿಯಾಗಿದ್ದರು ಹಾಗೂ ಜನಸಾಮಾನ್ಯರಿಗೆ ಉತ್ತಮ ಆರೋಗ್ಯ ಸೇವೆಯನ್ನು ನೀಡುತ್ತಿದ್ದರು. 1900 ದಶಕದಲ್ಲಿ ಪ್ಲೇಗ್ ಮಹಾಮಾರಿ ರೋಗ ಹರಡಿದ್ದ ಸಮಯದಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿ ಜನಪ್ರಿಯರಾಗಿದ್ದವರು. ಇಂತಹ ಕುಟುಂಬದಲ್ಲಿ ಜನಿಸಿದ್ದ ಸತೀಶ್ ಧವನ್ ಬಾಲ್ಯದಿಂದಲೇ ಹಿರಿಯರಲ್ಲಿ ಗೌರವ, ಕಿರಿಯರಲ್ಲಿ ಪ್ರೀತಿ ತೋರಿಸುತ್ತಿದ್ದರು. ಆಟ ಪಾಠದಲ್ಲಿಯೂ ಚುರುಕುತನದಿಂದ ಕೂಡಿದ್ದರು. ದೇವಿ ದಯಾಳರ ವೃತ್ತಿಯಲ್ಲಿ ಸದಾ ಬೇರೆ ಬೇರೆ ನಗರಗಳಿಗೆ, ಪಟ್ಟಣಗಳಿಗೆ ಹೋಗಬೇಕಾದ್ದರಿಂದ ಸತೀಶರ ಬಾಲ್ಯದ ಶಿಕ್ಷಣವನ್ನು ಮನೆಯಲ್ಲಿಯೇ ಖಾಸಗಿ ಶಿಕ್ಷಕರಿಂದ ಕೊಡಿಸಿದರು. ಲೂಧಿಯಾನದಲ್ಲಿ ಮೆಟ್ರಿಕ್ಯುಲೇಷನ್ 1934 ಮತ್ತು ಇಂಟರ್ಮೀಡಿಯೇಟ್ ವಿಜ್ಞಾನ ಪರೀಕ್ಷೆಯಲ್ಲಿ ತೇರ್ಗಡೆಯಾದರು. ದೇವಿ ದಯಾಳ್ ಲಾಹೋರಿಗೆ ವರ್ಗಾವಣೆಗೊಂಡಾಗ ಲಾಹೋರಿನ ಸರ್ಕಾರಿ ಕಾಲೇಜಿನಲ್ಲಿ ಗಣಿತ ಮತ್ತು ಭೌತಶಾಸ್ತ್ರದಲ್ಲಿ BA ಪದವಿಯನ್ನು ಪಡೆದರು. ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ ಇದ್ದ ಕಾರಣ ಯಾವುದೇ ಅವಕಾಶಗಳಿಗೆ ಇಂಗ್ಲಿಷ್ ಪ್ರಾವೀಣ್ಯತೆ ಇರಬೇಕೆಂದು ಇಂಗ್ಲಿಷ್ ಸಾಹಿತ್ಯದಲ್ಲಿ MA ಪದವಿ 1941ರಲ್ಲಿ ಗಳಿಸಿದರು. BA ಮತ್ತು MA ಪದವಿಗಳಲ್ಲಿ ತೃಪ್ತಿ ಸಿಗದ ಕಾರಣ ಲಾಹೋರಿನ ಮೆಕ್ಲಗಾನ್ ಇಂಜಿನಿಯರಿಂಗ್ ಕಾಲೇಜ್ ಸೇರಿ ಇಡೀ ವಿಶ್ವವಿದ್ಯಾಲಯಕ್ಕೆ ಪ್ರಥಮರಾಗಿ ತೇರ್ಗಡೆ ಹೊಂದಿ ಆ ಪ್ರಾಂತ್ಯದ ಮೊದಲ ಚಿನ್ನದ ಪದಕ ಪಡೆದ ವಿದ್ಯಾರ್ಥಿಯಾದರು. ನಂತರ ಸತೀಶ್ ಧವನ್ರವರು 1 ವರ್ಷ 1944ರಿಂದ 45 ಕಾಲ ಬೆಂಗಳೂರಿನ ಹಿಂದೂಸ್ತಾನ್ ವಿಮಾನ ಕಾರ್ಖಾನೆ HAL ಕಾರ್ಖಾನೆಯ ಏರೋನಾಟಿಕಲ್ ವಿಭಾಗದಲ್ಲಿ ಇಂಟರ್ನ್ಶಿಪ್ ವ್ಯಾಸಂಗಕ್ಕೆ ಸೇರಿ ಯುದ್ಧ ವಿಮಾನಗಳಿಗೆ ಬಿಡಿ ಭಾಗಗಳನ್ನು ಜೋಡಿಸುವುದು ಹಾಗೂ ದುರಸ್ತಿಗೊಳಿಸುವ ಕಾರ್ಯದಲ್ಲಿ ತೊಡಗಿಕೊಂಡರು. ಅವು ಗಳಿಸಿದ್ದ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ನಿರ್ವಹಿಸುತ್ತಿದ್ದ HALನ ಇಂಟರ್ನ್ಶಿಪ್ ಧವನ್ರವರಿಗೆ ವೈಮಾನಿಕ ಕ್ಷೇತ್ರದಲ್ಲಿ ಒಲವು ಮೂಡಿಸಿತು. 1945ರಲ್ಲಿ ಸರ್ಕಾರ ನೀಡುವ ವ್ಯಾಸಂಗ ವೇತನದ ಅಡಿಯಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನಕ್ಕೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಹೊರಟರು. ಎರಡನೇ ಯುದ್ಧದ ನಂತರದ ದಿನಗಳಾದ್ದರಿಂದ ಕಾಲೆಕ್ಟ್ ವಿಶ್ವವಿದ್ಯಾಲಯದ ಏರೋಸ್ಪೇಸ್ ವಿಭಾಗದಲ್ಲಿ ಶೈಕ್ಷಣಿಕ ತರಗತಿಗಳು ಆರಂಭವಾಗಿರಲಿಲ್ಲ. ಅನಿವಾರ್ಯವಾಗಿ ಮಿನಿಪೋಲಿಸ್ ಮಿನಿಸೋಟಾ ವಿಶ್ವವಿದ್ಯಾಲಯದ ಏರೋನಾಟಿಕಲ್ ವಿಭಾಗಕ್ಕೆ ಸೇರಿ 1 ವರ್ಷದ ಸತತ ಅಧ್ಯಯನದ ಫಲವಾಗಿ ಏರೋನಾಟಿಕಲ್ ಇಂಜಿನಿಯರಿಂಗ್ ಸ್ನಾತಕೋತ್ತರ ಪದವಿ ಗಳಿಸಿದರು. ಅಲ್ಲಿರುವಾಗಲೇ ಬಿಡುವಿನ ಸಮಯದಲ್ಲಿ ಸೆಕೆಂಡ್ ಹ್ಯಾಂಡ್ ಪುಸ್ತಕ ಮಳಿಗೆಗಳಿಗೆ ಭೇಟಿ ನೀಡಿ ಎಲ್ಲ ತರಹದ ಪುಸ್ತಕಗಳನ್ನು ಗಮನಿಸಿ ಓದಿ ಸಾಹಿತ್ಯ ಲೋಕದಲ್ಲಿ ತಮ್ಮ ಅಭಿರುಚಿ ಹೆಚ್ಚಿಸಿಕೊಂಡರು. ಮುಂದೆ 1947ರಲ್ಲಿ ಗಾಲ್ಸಿಟ್ನ ಅಧ್ಯಯನ ಕೇಂದ್ರದಲ್ಲಿ ಸತೀಶ್ ಧವನ್ರವರು ಹ್ಯಾನ್ಸ್ W. ಲಿಪ್ಮೆನ್ ಅವರ ಮಾರ್ಗದರ್ಶನದಲ್ಲಿ ಡಾಕ್ಟರೇಟ್ ಅಧ್ಯಯನವನ್ನು ನಡೆಸಿದರು. ಪ್ರೊಫೆಸರ್ ಸತೀಶ್ ಧವನ್ ಭಾರತೀಯ ವಿಜ್ಞಾನ ಸಂಸ್ಥೆಗೆ ಪಾದಾರ್ಪಣೆ. 1951ರಲ್ಲಿ ಸತೀಶ್ ಧವನ್ರವರು ಭಾರತಕ್ಕೆ ಮರಳಿ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ IIScಯಲ್ಲಿ ಸೀನಿಯರ್ ಸೈಂಟಿಫಿಕ್ ಆಫೀಸರ್ ಆಗಿ ಸೇರಿದರು. ಪಾಠ ಪ್ರವಚನದಲ್ಲಿದ್ದ ಆಸಕ್ತಿ, ವಿದ್ಯಾರ್ಥಿಗಳಿಗೆ ಅರ್ಥವಾಗುವಂತೆ ಬೋಧಿಸುವ ವಿಷಯದ ಮೇಲಿದ್ದ ಅಜ್ಞಾನದಿಂದಾಗಿ ಶೀಘ್ರದಲ್ಲಿಯೇ ಅವರಿಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆ ದೊರೆಯಿತು. 1955ರಲ್ಲಿ ಏರೋನಾಟಿಕಲ್ ವಿಭಾಗದ ಮುಖ್ಯಸ್ಥರಾದರು. ಪ್ರೊಫೆಸರ್ ಧವನ್ರವರು ಬೋಧಿಸುವ ವಿಷಯಗಳನ್ನು ಆಳವಾಗಿ ಓದಿ ಟಿಪ್ಪಣಿ ಸಿದ್ಧಪಡಿಸಿ ಚಿತ್ರ, ನಕ್ಷೆ, ಅಂಕಿ ಅಂಶಗಳೊಂದಿಗೆ ವಿವರಿಸುತ್ತಿದ್ದರು. ಪ್ರತಿ ಪಾಠದ ನಂತರ ಹೆಚ್ಚಿಗೆ ಅಭ್ಯಾಸ ಮಾಡಲು ಉಪಯುಕ್ತವಾದ ಲೇಖನಗಳ ಪಟ್ಟಿಯನ್ನು ಕೊಡುವುದಲ್ಲದೆ ಕ್ಲಿಷ್ಟ ವಿಷಯಗಳನ್ನು ಪದರವಾಗಿ ಬಿಡಿಸಿ ಸರಳ ಭಾಷೆಯಲ್ಲಿ ವಿವರಿಸುತ್ತಿದ್ದರು. ಶಿಷ್ಯರ ಪ್ರಬಂಧಗಳನ್ನು ಓದಿ ತಪ್ಪಿದ್ದರೆ ತಿದ್ದಿ ಸರಿ ಮಾಡಿ ಕೊಡುತ್ತಿದ್ದರು. ಸ್ಫುರದ್ರೂಪಿ ಹಸನ್ಮುಖಿಯಾಗಿದ್ದ ತರುಣ ಧವನ್ರವರು ಆಕರ್ಷಕ ಬಣ್ಣದ ಬಟ್ಟೆಗಳನ್ನು ತೊಟ್ಟು ವಿಭಾಗದ ಮೆಟ್ಟಿಲುಗಳನ್ನೇರುತ್ತಾ ತರಗತಿಗೆ ಧಾವಿಸುತ್ತಿದ್ದರೆ
ಎಲ್ಲರ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಹುಮ್ಮಸ್ಸು, ಚೈತನ್ಯ ತುಂಬುತ್ತಿತ್ತು. ಪ್ರತಿಯೊಬ್ಬರಿಗೂ ಗುಡ್ ಮಾರ್ನಿಂಗ್ ಹೇಳುತ್ತಿದ್ದರು. ಅವರ ತೋರಿಕೆಯಲ್ಲಿ ಯಾವುದೇ ಪ್ರತಿಷ್ಠೆ, ಜಂಬ, ಆಡಂಬರವಿರಲಿಲ್ಲ. ಸತೀಶ್ ವಿದ್ಯಾರ್ಥಿ ವೃಂದಕ್ಕೆ ಅಚ್ಚುಮೆಚ್ಚಿನ ಶಿಕ್ಷಕರಾದರು. ಧವನ್ರವರು ಸಂಶೋಧನೆ ಮತ್ತು ಬೋಧನಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡರು. IIScಯಲ್ಲಿ ಧವನ್ರವರು ತಮ್ಮ ಅಧ್ಯಯನಕ್ಕೆ ಅನುಗುಣವಾಗಿ ಬೇಕಾದ ಎಲ್ಲ ಅಗತ್ಯ ಉಪಕರಣಗಳನ್ನು ಸ್ವತಃ ರೂಪಿಸಿಕೊಂಡು ತಮ್ಮದೇ ಒಂದು ಪ್ರಯೋಗಾಲಯವನ್ನು ಸಜ್ಜುಗೊಳಿಸಿದ್ದರು. ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಪ್ರಥಮ ಶಬ್ದ ವೇಗಾತೀತ ವಾಯು ಸುರಂಗವನ್ನು ಸೂಪರ್ಸಾನಿಕ್ ವಿಂಡ್ ಟನಲ್ ನಿರ್ಮಿಸಿದ ಕೀರ್ತಿ ಪ್ರೊಫೆಸರ್ ಸತೀಶ್ ಧವನ್ರವರಿಗೆ ಸಲ್ಲುತ್ತದೆ. ವಾಯು ಸುರಂಗ ಎಂದರೆ ಈ ಯಂತ್ರದೊಳಗೆ ನಮಗೆ ಬೇಕಾದ ವೇಗದಲ್ಲಿ ಗಾಳಿಯನ್ನು ಕಳುಹಿಸಿ ಕಂಪನ ಪರಿಸರವನ್ನು ಅನುಕರಣೆ ಮಾಡಿ ವಿಮಾನ, ಕಟ್ಟಡ ಮುಂತಾದವುಗಳ ಮಾನಕ ಮಾದರಿಗಳ ಮೇಲೆ ಅದರ ಪರಿಣಾಮವನ್ನು ಪರೀಕ್ಷಿಸಬಹುದು. ರಾಕೆಟ್ಗಳು ವಾಸ್ತವ ಹಾರಾಟದಲ್ಲಿ ಅನುಭವಿಸುವ ಸನ್ನಿವೇಶಗಳನ್ನು ಕೂಡ ಈ ಗಾಳಿ ಸುರಂಗಗಳ ಒಳಗೆ ನಿರ್ಮಿಸಿ ಪರೀಕ್ಷಿಸಬಹುದು. ಸತೀಶ್ ಧವನ್ರವರು ದ್ರವಬಲ ವಿಜ್ಞಾನ, ಫ್ಲೂಯಿಡ್ ಡೈನಾಮಿಕ್ಸ್ ಸಂಶೋಧನೆಯನ್ನು ಮುಂದುವರಿಸಿದರು. ಈ ಅಧ್ಯಯನಗಳನ್ನು ಮಾಡಿದುದರಿಂದ ಪ್ರೊಫೆಸರ್ ಸತೀಶ್ ಧವನ್ರವರನ್ನು ಭಾರತದ ದ್ರವಬಲ ವಿಜ್ಞಾನ ಸಂಶೋಧನೆಯ ಪಿತಾಮಹರೆಂದು ಕರೆಯುವರು. ಮೂಲತಃ ಕರ್ನಾಟಕದವರಾಗಿ ಸೆಂಟ್ ಲೂಯಿಸ್ನ ವಾಷಿಂಗ್ಟನ್ ವಿಶ್ವವಿದ್ಯಾಲಯದಿಂದ ಸೈಟೋಜೆನೆಟಿಕ್ಸ್ ವಿಷಯದಲ್ಲಿ ಡಾಕ್ಟರಲ್ ಪದವಿ ಪೂರೈಸಿ ಭಾರತಕ್ಕೆ ಬಂದಿದ್ದ ನಳಿನಿಯವರನ್ನು 1956ರಲ್ಲಿ ಪ್ರೊಫೆಸರ್ ಸತೀಶ್ ಧವನ್ ಮದುವೆಯಾದರು. ಚಿತ್ರ 4. ಪ್ರೊಫೆಸರ್ ಸತೀಶ್ ಧವನ್ ನಳಿನಿ ದಂಪತಿ. ತಮ್ಮ 42ನೇ ವಯಸ್ಸಿನಲ್ಲಿ ಪ್ರೊಫೆಸರ್ ಸತೀಶ್ ಧವನ್ರವರು 1962ರಲ್ಲಿ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯ ನಿರ್ದೇಶಕರಾಗಿ ಅಧಿಕಾರ ವಹಿಸಿಕೊಂಡರು. ಕಿರಿ ವಯಸ್ಸಿಗೆ ನಿರ್ದೇಶಕರಾದಾಗ ನಾನಾ ತೊಂದರೆಗಳನ್ನು ಅನುಭವಿಸಿದರು. ಆಗ ಹೋಮಿ ಬಾಬಾರವರ ಧೈರ್ಯ, ಸಲಹೆ ಮೇರೆಗೆ ನಿರ್ದೇಶಕರ ಹುದ್ದೆಯಲ್ಲಿ ಮುಂದುವರಿದರು. ಮುಂದೆ ಸುಮಾರು 20 ವರ್ಷಗಳ ಕಾಲ, ಅಂದರೆ 1963ರಿಂದ 1981 ವರ್ಷಗಳ ಕಾಲ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಮುನ್ನಡೆಸಿದರು. ಚಿಕ್ಕ ವಯಸ್ಸಿಗೆ ಉನ್ನತ ಸ್ಥಾನ ಮತ್ತು ದೀರ್ಘಕಾಲ ಉನ್ನತ ಸ್ಥಾನವನ್ನು ನಿಭಾಯಿಸಿದ ಮೊದಲಿಗರು ಪ್ರೊಫೆಸರ್ ಸತೀಶ್ ಧವನ್. ಪ್ರೊಫೆಸರ್ ಧವನ್ರವರು IIScಯಲ್ಲಿನ ಚಟುವಟಿಕೆಗಳಿಗೆ ಹೊಸ ಬದಲಾವಣೆ ತಂದು ಹೊಸ ಚೈತನ್ಯ ಹುರುಪನ್ನು ತುಂಬಿದರು. ಸಂಸ್ಥೆಯ ಸರ್ವತೋಮುಖ ಅಭಿವೃದ್ಧಿಗೆ ಮತ್ತು ಸಮಕಾಲೀನ ವಿಜ್ಞಾನ ಕ್ಷೇತ್ರಕ್ಕೆ ತಕ್ಕಂತೆ ಗಣನೀಯ ಬದಲಾವಣೆ ತಂದರು. ಅನೇಕ ಹೊಸ ಸಂಶೋಧನಾ ವಿಭಾಗಗಳು, ಚಟುವಟಿಕೆಗಳನ್ನು ಆರಂಭಿಸಿ ನುರಿತ ಸಂಶೋಧಕರನ್ನು ಸಂಸ್ಥೆಗೆ ಬರಮಾಡಿಕೊಂಡರು. ಪ್ರವಚನ ಕೊಡಿಸಿದರು. ಮೇಧಾವಿ ಪ್ರಾಧ್ಯಾಪಕರನ್ನು, ವಿಜ್ಞಾನಿಗಳನ್ನು ಸಂಸ್ಥೆಯಲ್ಲಿ ಕೆಲಸ ಮಾಡಲು ಆಹ್ವಾನಿಸಿದರು. ವಿಜ್ಞಾನ ಸಂಸ್ಥೆಯು ಕೇವಲ 2 ವಿಭಾಗಗಳೊಂದಿಗೆ ಶುರುವಾಗಿತ್ತು. ಸತೀಶ್ ಧವನ್ ನಿರ್ದೇಶಕರಾಗಿ ಅಧಿಕಾರ ವಹಿಸಿಕೊಂಡ ನಂತರ ಅಪ್ಲೈಡ್ ಮ್ಯಾಥಮೆಟಿಕ್ಸ್, ಮೆಟೀರಿಯಲ್ ಸೈನ್ಸ್, ಬಯೋಫಿಸಿಕ್ಸ್ ಭಾಗಗಳನ್ನು ಆರಂಭಿಸಿದರು. ಶುದ್ಧ ಗಣಿತ, ಸೈದ್ಧಾಂತಿಕ ಭೌತವಿಜ್ಞಾನ, ವಾತಾವರಣ ವಿಜ್ಞಾನ, ಕಂಪ್ಯೂಟರ್ ವಿಜ್ಞಾನ, ಮಾಲಿಕ್ಯುಲರ್ ಜೀವವಿಜ್ಞಾನ ಮುಂತಾದ ಮೂಲಭೂತ ಮತ್ತು ನವೀನ ವಿಷಯಗಳಿಗೆ ಸಂಬಂಧಿಸಿದ ವಿಭಾಗಗಳು ಇರದ ಕಾರಣ ಸತೀಶ್ ಧವನ್ರವರು ವಿಶೇಷ ಮುತುವರ್ಜಿ ವಹಿಸಿ ಅವುಗಳನ್ನು ಪ್ರಾರಂಭಿಸಿದರು. ವಿಭಾಗದ ಮುಖ್ಯಸ್ಥರ ಬದಲಾಗಿ ಚೇರ್ಮನ್ಗಳನ್ನು ನೇಮಿಸಿದರು. ಈ ಹುದ್ದೆಯು ಸರದಿಯಲ್ಲಿ ಬೇರೆ ಬೇರೆ ಪ್ರೊಫೆಸರ್ ಅಧ್ಯಾಪಕರಿಗೂ ದೊರೆಯುವಂತಹ ವ್ಯವಸ್ಥೆಯನ್ನು ತಂದರು. ಭಾರತೀಯ ವಿಜ್ಞಾನ ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶ್ರೇಷ್ಠ ಸಂಸ್ಥೆಯಾಗುವುದಕ್ಕೆ ಧವನ್ರವರ ಶ್ರಮ ಅಪಾರ. ಬಾಹ್ಯಾಕಾಶ ಕ್ಷೇತ್ರಕ್ಕೆ ಪಾದಾರ್ಪಣೆ. 1971-72ರ ಅವಧಿಯಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯು
ನಿರ್ದೇಶಕರಾಗಿದ್ದಾಗ ಅಮೆರಿಕಾದ ಕ್ಯಾಲಿಫೋರ್ನಿಯಾ ತಾಂತ್ರಿಕ ಸಂಸ್ಥೆಯಲ್ಲಿ ಸಂದರ್ಶಕ ಪ್ರಾಚಾರ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಭಾರತದಲ್ಲಿ ಬಾಹ್ಯಾಕಾಶ ಸಂಸ್ಥೆಯನ್ನು ಸ್ಥಾಪಿಸಿದ್ದ ಡಾಕ್ಟರ್ ವಿಕ್ರಮ್ ಸಾರಾಭಾಯಿಯವರ ಅಕಾಲಿಕ ಸಾವಿನಿಂದ ತೆರವಾದ ಸ್ಥಾನಕ್ಕೆ ಪ್ರೊಫೆಸರ್ ಸತೀಶ್ ಧವನ್ ರವರನ್ನು ದೇಶದ ವೈಜ್ಞಾನಿಕ ಸಮುದಾಯ ಸೂಚಿಸಿತು. ಅದರಂತೆ ಭಾರತಕ್ಕೆ ಹಿಂದಿರುಗಿ ಭಾರತದ ಅಂತರಿಕ್ಷ ಸಂಶೋಧನಾ ಸಂಸ್ಥೆಯ ಅಧ್ಯಕ್ಷರಾಗಿ ಜವಾಬ್ದಾರಿ ನಿರ್ವಹಿಸಬೇಕು ಎಂಬುದು ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರ ಕೋರಿಕೆಯಾಗಿತ್ತು. ಈ ಹಿಂದೆ ದೇಶದ ಕೆಲವು ಪ್ರಮುಖ ವೈಜ್ಞಾನಿಕ ಸಂಸ್ಥೆಗಳ ಜವಾಬ್ದಾರಿಯುತ ಹುದ್ದೆಯನ್ನು ವಹಿಸಿಕೊಳ್ಳಲು ತಿಳಿಸಿದಾಗ ಧವನ್ ರವರು ನಿರಾಕರಿಸಿದ್ದರು. ಪ್ರೊಫೆಸರ್ ಧವನ್ ರವರು ಹೊಸ ಜವಾಬ್ದಾರಿ ಹೊರಲು ಸರ್ಕಾರಕ್ಕೆ 2 ಷರತ್ತುಗಳನ್ನು ಹಾಕಿದರು. ಮೊದಲನೆಯದಾಗಿ ತಾವು ಭಾರತೀಯ ವಿಜ್ಞಾನ ಸಂಸ್ಥೆಯ ನಿರ್ದೇಶಕರಾಗಿ ಮುಂದುವರಿಯಬೇಕು ಎಂದು ಹಾಗೂ ಎರಡನೆಯದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯು ಬೆಂಗಳೂರಿನಲ್ಲಿಯೇ ಇರಬೇಕು. ತಮಗೆ ಪ್ರತಿ ತಿಂಗಳು ಕೇವಲ ಸಾಂಕೇತಿಕವಾಗಿ ₹1 ಸಂಬಳ ನೀಡಬೇಕು. ಕಾರಣ ಆಗಾಗಲೇ ಅವರು ವಿಜ್ಞಾನ ಸಂಸ್ಥೆಯ ನಿರ್ದೇಶಕರಾಗಿ ಸಂಬಳ ಪಡೆಯುತ್ತಿದ್ದರು ಎಂಬುದಾಗಿತ್ತು. ಅಮೆರಿಕದಿಂದ ಹಿಂದಿರುಗಿ ಬಂದ ಪ್ರೊಫೆಸರ್ ಧವನ್ ರವರು IIScಯ ನಿರ್ದೇಶಕರಾಗಿ ಜೊತೆಯಲ್ಲಿಯೇ ಇಸ್ರೋ ಸಂಸ್ಥೆಯ ಜವಾಬ್ದಾರಿಯನ್ನು ವಹಿಸಿಕೊಂಡರು. ಪ್ರೊಫೆಸರ್ ಧವನ್ ರವರ ಯೋಚನೆಯಲ್ಲಿ ಭಾರತದ ಬಾಹ್ಯಾಕಾಶ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದ್ದರೆ IISc, NAL, HAL, BEL ಕಾರ್ಖಾನೆಗಳ ತಾಂತ್ರಿಕ ಸಾಮರ್ಥ್ಯ ಮತ್ತು ಪರಿಣಿತಿಯನ್ನು ಉಪಗ್ರಹ ನಿರ್ಮಾಣಕ್ಕೆ ಬಳಸಿಕೊಳ್ಳಬಹುದು ಎಂಬುದಿತ್ತು. ಇಸ್ರೋ ಸಂಸ್ಥೆಯ ಕೇಂದ್ರಗಳ ಸ್ಥಾಪನೆ. ಪ್ರೊಫೆಸರ್ ಧವನ್ ರವರು ಅಧಿಕಾರ ವಹಿಸಿಕೊಳ್ಳುವ ಮುನ್ನ ಇಸ್ರೋ ಸಂಸ್ಥೆ ಆಗಿನ ಅಣುಶಕ್ತಿ ಇಲಾಖೆ ಮತ್ತು ಫಿಸಿಕಲ್ ರಿಸರ್ಚ್ ಲ್ಯಾಬೊರೇಟರಿಯ ಸುಪರ್ದಿಯಲ್ಲಿ ಇತ್ತು. ಅದರ ಸಹಕಾರ ವಿಭಾಗಗಳು ಅಹಮದಾಬಾದ್, ತಿರುವನಂತಪುರಂ ಮತ್ತು ಶ್ರೀಹರಿಕೋಟದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದವು. ಅಂತರಿಕ್ಷ ಸಂಶೋಧನಾ ಸಂಸ್ಥೆಗೆ ಹೆಚ್ಚಿನ ಗುರುತರ ಜವಾಬ್ದಾರಿ ನೀಡಲು ಧವನ್ ರವರು ವ್ಯವಸ್ಥಿತ ಆಡಳಿತ ರಚನೆಗೆ ಮುಂದಾದರು. ಕೇಂದ್ರ ಸರ್ಕಾರದ ಅಡಿಯಲ್ಲಿ ಹೊಸದಾಗಿ ಬಾಹ್ಯಾಕಾಶ ಇಲಾಖೆಯನ್ನು ಸ್ಥಾಪಿಸಿದರು. ಜೊತೆಗೆ ವಿಜ್ಞಾನಿಗಳು, ತಂತ್ರಜ್ಞರು, ಆಡಳಿತಗಾರರು ಸದಸ್ಯರಾಗಿರುವಂತಹ ಬಾಹ್ಯಾಕಾಶ ಆಯೋಗವನ್ನು ಸ್ಥಾಪಿಸಿದರು. ಅಲ್ಲದೆ ಹಿಂದೆ ಇದ್ದ ಇಸ್ರೋದ 3 ವಿವಿಧ ಸಂಸ್ಥೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸುವಂತೆ ಯೋಜನೆ ರೂಪಿಸಿದರು. ಬಾಹ್ಯಾಕಾಶ ಆಯೋಗವು ಭಾರತಕ್ಕೆ ಬೇಕಾದ ದೀರ್ಘಕಾಲದ ಬಾಹ್ಯಾಕಾಶ ಯೋಜನೆಗಳನ್ನು ರೂಪಿಸುವ ಸಲುವಾಗಿ ಇತ್ತು. ಬಾಹ್ಯಾಕಾಶ ಇಲಾಖೆಯು ಭಾರತ ಸರ್ಕಾರದ ಜೊತೆಯಾಗಿ ಯೋಜನೆಗಳಿಗೆ ಬೇಕಾದ ಅಗತ್ಯ ಸವಲತ್ತುಗಳು, ಹಣಕಾಸು ಒದಗಿಸುವ ಹೊಣೆಗಾರಿಕೆ ಹೊತ್ತಿತ್ತು. ಇಸ್ರೋ ಈ 2ರ ಸಹಕಾರದಿಂದ ಬಾಹ್ಯಾಕಾಶ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವ ಜವಾಬ್ದಾರಿ ವಹಿಸಿತು. ಪ್ರೊಫೆಸರ್ ಸತೀಶ್ ಧವನ್ ರವರು ಬಾಹ್ಯಾಕಾಶ ಇಲಾಖೆಯ ಕಾರ್ಯದರ್ಶಿಯಾಗಿ ಬಾಹ್ಯಾಕಾಶ ಆಯೋಗ ಹಾಗೂ ಇಸ್ರೋ ಸಂಸ್ಥೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವ ಜವಾಬ್ದಾರಿಯನ್ನು ಹೊತ್ತರು. ಚಿತ್ರ 6. ಪ್ರೊಫೆಸರ್ ಸತೀಶ್ ಧವನ್, ಅಧ್ಯಕ್ಷರು, ಇಸ್ರೋ. ಭಾರತದಲ್ಲಿ ಉಪಗ್ರಹವನ್ನು ನಿರ್ಮಿಸಿ ಭಾರತದಿಂದಲೇ ಅವುಗಳನ್ನು ಕಕ್ಷೆಗೆ ಸೇರಿಸುವ ಯೋಜನೆ ವಿಕ್ರಮ್ ಸಾರಾಭಾಯಿಯವರ ಕನಸಾಗಿತ್ತು. ಆ ನಿಟ್ಟಿನಲ್ಲಿ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಪ್ರೊಫೆಸರ್ ಧವನ್ ರವರು ಉಪಗ್ರಹ, ರಾಕೆಟ್ ಮತ್ತು ಅವುಗಳ ಬಳಕೆಯನ್ನು ಆಧರಿಸಿ ವಿವಿಧ ಕೇಂದ್ರಗಳನ್ನು ಸ್ಥಾಪಿಸಿ ಅಭಿವೃದ್ಧಿ ಪಥದಲ್ಲಿ ಸಾಗಿಸಬಲ್ಲ ನಿರ್ದೇಶಕರನ್ನು ಆ ಕೇಂದ್ರಗಳಿಗೆ ನೇಮಿಸಿದರು. ತಿರುವನಂತಪುರಂನ ಬಾಹ್ಯಾಕಾಶ ವಿಜ್ಞಾನ ಮತ್ತು ತಂತ್ರಜ್ಞಾನ ಕೇಂದ್ರವನ್ನು ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ ಎಂದು ಮರುನಾಮಕರಣ ಮಾಡಿ ಡಾಕ್ಟರ್ ಬ್ರಹ್ಮಪ್ರಕಾಶ್ ಅವರನ್ನು ಕೇಂದ್ರದ ನಿರ್ದೇಶಕರಾಗಿ ನೇಮಿಸಿ ರಾಕೆಟ್ ಅಭಿವೃದ್ಧಿಗೆ ಚಾಲನೆ ನೀಡಿದರು. ಉಪಗ್ರಹಗಳನ್ನು ನಿರ್ಮಾಣ ಮಾಡಲು ಬೆಂಗಳೂರಿನಲ್ಲಿ ಪ್ರೊಫೆಸರ್ UR ರಾವ್ ಅವರ ನೇತೃತ್ವದಲ್ಲಿ ಉಪಗ್ರಹ ಕೇಂದ್ರವನ್ನು ಆರಂಭಿಸಿದರು. ಅಹಮದಾಬಾದಿನಲ್ಲಿ ಬಾಹ್ಯಾಕಾಶ ಉಪಯೋಗ ಕೇಂದ್ರ ಸ್ಪೇಸ್ ಅಪ್ಲಿಕೇಶನ್ ಸೆಂಟರ್ ಸ್ಥಾಪಿಸಿ ಪ್ರೊಫೆಸರ್ ಯಶ್ ಪಾಲ್ ಅವರನ್ನು ಸ್ಥಾಪಕ ನಿರ್ದೇಶಕರಾಗಿ ನೇಮಿಸಿದರು. ವಿಕ್ರಮ್ ಸಾರಾಭಾಯಿಯವರ ಅವಧಿಯಲ್ಲಿಯೇ ರಾಕೆಟ್ ಉಡಾವಣೆಗೆಂದು ಗುರುತಿಸಿದ್ದ
ದ್ವೀಪದಂತಿದ್ದ ಶ್ರೀಹರಿಕೋಟಾದಲ್ಲಿ ಪ್ರಕೃತಿಯನ್ನು ಕಾಪಾಡಿಕೊಂಡು ಅಲ್ಲಿನ ಮೂಲ ನಿವಾಸಿಗಳಾದ ಯಾನಾಡಿ ಬುಡಕಟ್ಟು ಜನಾಂಗದವರಿಗೆ ತೊಂದರೆಯಾಗದಂತೆ ವ್ಯವಸ್ಥಿತ ರಾಕೆಟ್ ಉಡಾವಣಾ ಕೇಂದ್ರವನ್ನು ಹಂತ ಹಂತಗಳಲ್ಲಿ ಅಭಿವೃದ್ಧಿಪಡಿಸಿದರು. ಚಿತ್ರ 7 ಪ್ರೊಫೆಸರ್ ಸತೀಶ್ ಧವನ್, ಇಸ್ರೋ ವಿಜ್ಞಾನಿಗಳೊಂದಿಗೆ. ಇಸ್ರೋ ಉಡಾವಣಾ ವಾಹಕ ರೋವಾರಿ. ಭಾರತದ ಮೊದಲ ಉಪಗ್ರಹ ಉಡಾವಣಾ ವಾಹಕ SLV ಯೋಜನೆಯು ಪ್ರೊಫೆಸರ್ ಸತೀಶ್ ಧವನ್ರವರ ಮತ್ತೊಂದು ಮೈಲಿಗಲ್ಲು. ಈ ಯೋಜನೆಯ ಸಂಪೂರ್ಣ ಹೊಣೆಗಾರಿಕೆಯನ್ನು ಡಾಕ್ಟರ್ ಅಬ್ದುಲ್ ಕಲಾಂರವರಿಗೆ ವಹಿಸಿದ್ದರು. SLV-3 ಉಡಾವಣಾ ವಾಹಕವನ್ನು ಶ್ರೀಹರಿಕೋಟಾ ಉಡಾವಣಾ ಕೇಂದ್ರದಿಂದ ಉಡಾವಣೆ ಮಾಡಿದಾಗ ವಾಹಕದ 2ನೇ ಹಂತದ ನಿಯಂತ್ರಣ ವ್ಯವಸ್ಥೆಯಲ್ಲಿ ದೋಷಗಳಿದ್ದ ಕಾರಣ ಯೋಜನೆ ವಿಫಲಗೊಂಡಿತ್ತು. ಶ್ರೀಹರಿಕೋಟಾಗೆ ಬಂದಿದ್ದ ಪತ್ರಕರ್ತರ ಎಲ್ಲ ಪ್ರಶ್ನೆಗಳಿಗೆ ಶಾಂತವಾಗಿ ಪ್ರೊಫೆಸರ್ ಸತೀಶ್ ಉತ್ತರಿಸಿದ್ದರು. ಉದ್ಭವಿಸಿದ ಸಮಸ್ಯೆಯನ್ನು ಗುರುತಿಸಿ ಸರಿಪಡಿಸಲು ಮುಂದಾದರು. ಅಲ್ಲಿ ಅವರ ವ್ಯಕ್ತಿತ್ವ ಒಬ್ಬ ನಿಜವಾದ ಸ್ನೇಹಿತನಂತೆ ಇತ್ತು. ಯೋಜನಾ ಸಿಬ್ಬಂದಿಗಳ ಪರಿಶ್ರಮದಿಂದ ಜುಲೈ 18, 1980ರಂದು SLV-3 ರಾಕೆಟ್ ಮತ್ತೊಮ್ಮೆ ಉಡಾವಣೆಯಾಗಿ ಯಶಸ್ವಿಯಾಗಿತ್ತು. ಈ ಯಶಸ್ಸಿನಿಂದ ಪ್ರತಿಷ್ಠಿತ ರಾಷ್ಟ್ರಗಳ ಗುಂಪಿಗೆ ಭಾರತ ಸೇರ್ಪಡೆಯಾಯಿತು. ಪತ್ರಕರ್ತರು ಧವನ್ರವರನ್ನು ಸುತ್ತುವರಿದಾಗ ತಂಡದ ಸದಸ್ಯರೊಂದಿಗೆ ಸುದ್ದಿಗೋಷ್ಠಿಯನ್ನು ನಿರ್ವಹಿಸಬೇಕೆಂದು ಅಬ್ದುಲ್ ಕಲಾಂರವರಿಗೆ ಸೂಚಿಸಿದ್ದರು. ಕೆಲಸ ಮಾಡಿ ದೊರೆಯುವ ಯಶಸ್ಸು, ಕೀರ್ತಿಯನ್ನು ನಾಯಕನಾದವನು ತಂಡಕ್ಕೆ ನೀಡಬೇಕು. ಹಿನ್ನಡೆ ಸಂಭವಿಸಿದಾಗ ನಾಯಕ ಎಲ್ಲ ಸೋಲುಗಳನ್ನು ತಾನು ಸ್ವೀಕರಿಸಿ ತನ್ನ ತಂಡದ ಸದಸ್ಯರನ್ನು ಕಾಪಾಡಬೇಕು ಎಂಬುದು ಸತೀಶ್ ಧವನ್ರವರ ನಂಬಿಕೆಯಾಗಿತ್ತು. SLV-3 ಅನ್ನು ಮೇಲ್ದರ್ಜೆಗೆ ಏರಿಸುವ ಪ್ರಯತ್ನ ಯಶಸ್ವಿಯಾಗಿ ASLV ಎಂಬ ರಾಕೆಟ್ ನಿರ್ಮಾಣ ಮಾಡಲು ಸಾಧ್ಯವಾಯಿತು. ಆ ಸಮಯದಲ್ಲೇ PSLV ಮತ್ತು GSLV ಎಂಬ ಬೇರೆ ಬೇರೆ ವಾಹಕಗಳ ಯೋಜನೆಯು ನಡೆಯುತ್ತಿತ್ತು. PSLV ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಬಲಶಾಲಿ ರಾಕೆಟ್ ಆಗಿದ್ದು 100 ಕಿಲೋಗ್ರಾಂ ತೂಕದ ಸಂವೇದಿ ಉಪಗ್ರಹಗಳನ್ನು ನಿಗದಿತ ಕಕ್ಷೆಗೆ ಸೇರಿಸುವ ಸಾಮರ್ಥ್ಯ ಹೊಂದಿತ್ತು. GSLV ಜಿಯೋ ಸ್ಟೇಷನರಿ ಲಾಂಚ್ ವೆಹಿಕಲ್ 1500 ಕಿಲೋಗ್ರಾಂವರೆಗಿನ ತೂಕದ ಸಂವಹನ ಉಪಗ್ರಹವನ್ನು ಕಕ್ಷೆಗೆ ಕೂಡಿಸುವ ಸಾಮರ್ಥ್ಯ ಹೊಂದಿದ್ದವು. ಪ್ರಿಯ ವೀಕ್ಷಕರೇ, ಇಲ್ಲಿಗೆ 15ನೇ ಸರಣಿಕೆಯ ಭಾಗವನ್ನು ನಾನು ಮುಗಿಸುತ್ತಿದ್ದೇನೆ. ಮುಂದಿನ ಸರಣಿಕೆಯಲ್ಲಿ ಇದೇ ವಿಷಯವನ್ನು ಮುಂದುವರಿಸೋಣ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು. ತಾವು ಇತರರಿಗೆ ಶೇರ್ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ.